ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ನಮಸ್ತೆ ಸರ್. ಮಂಡಿ ನೋವು, ಮೊಣಕಾಲು ನೋವು, ಬಾಡಿಯಲ್ಲಿ ಜಾಯಿಂಟ್ಸ್ಗಳು ಇವೆಲ್ಲ ಪೇಯ್ನ್ಗಳಾಗೋದಕ್ಕೆ ಟಿಪ್ಸು. ಸೊ ಇದು ಯಾವ ಥರದ ಔಷಧಿಗಳನ್ನ ಮಾಡ್ಕೋಬೋದು. ಕೆಲವರು ಬೇರೆ ಬೇರೆ ಏನೋ ಎಫೆಕ್ಟ್ ಆಗಿದ್ರೆ ಆಗಲ್ಲ, ಬಟ್ ನ್ಯಾಚುರಲ್ ಆಗಿ ಇದು ಮಂಡಿ ನೋವು, ಮೊಣಕಾಲು ನೋವು ಇದ್ದವ್ರಿಗೆ ಹೆಲ್ಪ್ ಆಗುತ್ತೆ. ಬೆನ್ನು ನೋವು, ಸೊಂಟ ನೋವು, ಮತ್ತೆ ಈ ಅಂಗೈ ಎಲ್ಲ, ಈ ಸಂಧಿವಾತ ಬಂದವ್ರಿಗೆ ಈ ಬೆರಳುಗಳು, ಈ ಅಂಗೈಗಳು, ಇವೆಲ್ಲ ಕೀಲು, ಈ ಜಾಯಿಂಟ್ಸ್ಗಳು, ಇವೆಲ್ಲ ಪೇನ್ಸ್ ಬರ್ತಾ ಇರ್ತವೆ. ಲಾಸ್ಟ್ ಟೈಮ್ ನಮ್ಮ ಹತ್ರ ಒಬ್ರು ಕೆಲವರಿಗೆ ಸೌಂಡ್ ಬರ್ತದೆ, ಪಟ್ ಅಂತ. ಹಿಂಗೆ ಹಿಂಗೆ ಮುಡ್ದಾಗ ಹಿಂಗೆ ಪಟ್ ಅಂತ ಹೇಳಿ ನಡ್ಕೊಂಡು ಓಡಾಡ್ಬೇಕಾದ್ರೆ ಮಂಡಿ ಹತ್ರ ಸೌಂಡ್ ಬರುತ್ತೆ. ಹೌದು, ಅದೆಲ್ಲಾನು ಒಂಥರ ಸಂಧಿವಾತ ಅಂತಾರೆ. ಈಗ ಹಿಂದೆಗಡೆ ನಮ್ಮ ಕಾಲಲ್ಲಿ ಬರೀ ಮಾಂಸಖಂಡಗಳಿರ್ತವೆ, ಅಲ್ಲೆಲ್ಲಾನು ಒಂಥರ ಹಸಿರು ತರ ನರಗಳು ಬಂದಿರ್ತವೆ. ಹಸಿರು ಗ್ರೀನ್ ನರಗಳೇ ಹಸಿರು ಕಲರ್ ಬಂದಿರ್ತವೆ. ಮತ್ತೆ ಒಬ್ಬೊಬ್ರು ಕಪ್ಪು ಬಂದಿರುತ್ತೆ, ಸ್ವಲ್ಪ ಉಬ್ಬಿರೋವು ಇರ್ತವೆ, ಊತ ಬಂದಿರೋದು ಇರ್ತವೆ. ಈ ತರ ಎಲ್ಲ ಇರ್ತವೆ. ನಮ್ಮ ಹತ್ರ ಲಾಸ್ಟ್ ಟೈಮ್ ಒಬ್ರು ಬಂದಿದ್ರು, ನನ್ಗೆ ಇಷ್ಟು ದಿನ ಇರ್ಲಿಲ್ಲ, ಈಗ ನಂಗೆ ಮಂಡಿ ನೋವು ಬಂದೈತೆ, ನನ್ಗೆ ಯಾರೋ ಏನೋ ಮಾಡೋರೆ ಅಂತ ಹೇಳಿ ಬಂದ್ರು. ಸೊ ಇದು ಕೂಡ ಆಗುತ್ತಾ? ಬಂದ್ರು. ನಾನು ಇಲ್ಲ ಅಂಜನದಲ್ಲಿ ನಾನು ನೋಡಿದ್ರೆ ಅವ್ರಿಗೆ ಮಾಟನೂ ಇಲ್ಲ, ಮಂತ್ರನೂ ಇಲ್ಲ, ಏನೂ ಇಲ್ಲ. ಯಾರಮ್ಮ ನಿಂಗೆ ಹೇಳಿದಂದ್ರೆ ನನಗೆ ಅನುಮಾನ ಬರ್ತಿದೆ ಅಂತ. ಅವಾಗ ನಾ ಬೈದ್ ಹೇಳ್ದೆ, ನೋಡಮ್ಮ ಮಾಟ ಮಂತ್ರ ಏನಿಲ್ಲ, ನಿಂಗೆ ವಯಸ್ಸಾಗಿದೆ, ಮತ್ತೆ ಆರೋಗ್ಯದ ಸ್ಥಿತಿ ನೀ ಕರೆಕ್ಟಾಗಿ ನೋಡ್ಕೊಂಡಿಲ್ಲ, ಆದ್ರಿಂದ ನಿಂಗೆ ಈ ಸಮಸ್ಯೆ ಬಂದಿದೆ. ಕೂತಿರೋ ಜಾಗದಲ್ಲಿ ಕೂತಿದ್ಯಾ, ಇಲ್ಲಿ ಕಾಲಿಂದ ಮೇಲ್ಗಡೆ ದೇಹ ಮಾತ್ರ ಹಿಂಗೆ, ಕಾಲ್ ಮಾತ್ರ ಹಿಂಗೆ. ನಮ್ಮ ತೂಕ ತಡೆಯೋದು ಯಾವುದು? ಕಾಲಲ್ವಾ? ಮಂಡಿಯಿಂದ ಕೆಳಗೆ ನಮ್ಮ ಕಾಲು, ಅದೇ ಸ್ಟ್ರೆಂತ್ ಇಲ್ಲ. ಈಗ ಮಂಡಿ ನೋವು ಬರ್ದಿದ್ದು ಇನ್ನೇನಾಗುತ್ತೆ? ಬಾಡಿ ವೆಯ್ಟ್ ತೂಕ ಜಾಸ್ತಿ ಆಯ್ತು. ಹೌದು, ಇದು ತೂಕ ಜಾಸ್ತಿ ಇದೆ. ಹೊಟ್ಟೆ ಇಷ್ಟಪ್ಪ ಇದೆ, ಇದು ತೂಕ ಜಾಸ್ತಿ ಇದೆ, ಅಗಲ ಇದೆ, ಕಾಲ್ ಮಾತ್ರ ಸಣ್ಣ ಇದೆ. ಮತ್ತೆ ಮಂಡಿ ನೋವು ಬರ್ದಿರ ಏನಾಗುತ್ತೆ? ನಂಗೆ ಹೇಳಕ್ಕೆ ಕೂರಕ್ಕೆ ಕಷ್ಟ. ಅಂದ್ರೆ ವಾಕ್ ಮಾಡ್ಬೇಕು, ದೇಹ ಭಾರ ಕಡಿಮೆ ಮಾಡ್ಕೋಬೇಕು. ಮಾಡ್ಕೊಳ್ಳಲ್ಲ, ಅವಾಗ ಈ ತರ ಅಂತಾರೆ. ಏನ್ ಮಾಡೋಣ? ಅದಕ್ಕೆ ಲಾಸ್ಟ್ ಟೈಮ್ ಅವ್ರಿಗೆ ಒಂದು ನಾವು ಮೆಡಿಸಿನ್ ಹೇಳಿ ಕಳಿಸ್ದೆ, ನೀವೇ ಮಾಡ್ಕೊಡಿ, ನಾವು ಮಾಡ್ಕೊಡಲ್ಲ ಯಾರಿಗೂ ಮೆಡಿಸಿನ್, ನೀವೇ ಮಾಡ್ಕೋಬೇಕು, ನೀವೇ ಯೂಸ್ ಮಾಡ್ಬೇಕು ಅಂತ ಹೇಳಿ ಕಳಿಸ್ದೆ. ಅವ್ರು ಮಾಡ್ಕೊಂಡಿದ್ದಾರೆ. ಇವಾಗ ಮಂಡಿ ನೋವು ಏನು ಇಲ್ವಂತೆ. ಹಂಗಾಗಿ ಇನ್ನೊಂದಷ್ಟು ಜನಕ್ಕೆ ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು, ಕೀಲ್ ನೋವು, ಬೆರಳು ಈ ತರ ನೋವಿರೋರ್ಗೆ ಅಂತಾನೆ ಈ ಟಿಪ್ಸ್ ಹೇಳ್ತಿದ್ದೀನಿ. ಎಲ್ಲಾರು ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಂಡ್ಲಿ, ಒಳ್ಳೇದಾಗ್ಲಿ ಎಲ್ಲಾರು ಅಷ್ಟೇ. ನಮ್ಗಂಟ ಮತ್ತೆ ಮಾಡ್ಕೊಡಿ ಅಂತ ದಯವಿಟ್ಟು ಯಾರೋ ಫೋನ್ ಮಾಡಬೇಡಿ, ಮೆಡಿಸಿನ್ ಮಾಡ್ಕೊಡಿ ಅಂತೇಳಿ. ಈ ಎಣ್ಣೆದು ಹೇಳ್ಬಿಟ್ಟು ಇವತ್ತಿಗೂ ಫೋನ್ ಮಾಡಿ ಕೇಳ್ತಾರೆ, ಮೆಡಿಸಿನ್ ಮಾಡ್ಕೊಡ್ರಿ ಅಂತೇಳಿ. ನೀವೇ ಮಾಡ್ಕೊಳ್ಳಿ, ನೀವೇ ಇದು ಮಾಡ್ಕೊಳ್ಳಿ. ಸರ್, ಈಗ ಏನ್ ಹೇಳ್ತಾರೆ, ಅದಕ್ಕೆ ಸಂಧಿವಾತ, ನರದ ತೊಂದರೆ, ಕೀಲ್ ನೋವು, ಮಂಡಿ ನೋವು ಹಾಗೂ ಬೆನ್ನು ನೋವು ನಿವಾರಣೆಗೆ ಒಂದು ಅದ್ಭುತವಾದ ಒಂದು ಎಣ್ಣೆ, ಪ್ಯೂರು ಎಳ್ಳೆಣ್ಣೆ. ಗಾಣದ ಹತ್ರ ಹೋಗಿ ದುಡ್ಡು ಕೊಟ್ಟು ಪ್ಯೂರ್ ಎಳ್ಳೆಣ್ಣೆ ಒಂದು 200 ml ತಗೋಬರ್ಬೇಕು. 200 ml ಇಲ್ಲ, ಅವ್ರಿಗೆ ಜಾಸ್ತಿ ಬೇಕು ಅಂದ್ರೆ ಆ ಪ್ರಮಾಣನ ಜಾಸ್ತಿ ಮಾಡ್ಕೊಬಹುದು. ಜೊತೆಗೆ ಈ ಐಟಮ್ಸ್ ಎಲ್ಲ ಹಾಕಿ 200 ಗ್ರಾಮ್ ಆ ಎಳ್ಳೆಣ್ಣೆನ ಒಂದು ಪಾತ್ರೆಗೆ ಹಾಕೋಬೇಕು. ಅಂದ್ರೆ ತಳ ಮಂದ ಇರಬೇಕು, ಕೆಳಗಡೆ ಕಾಪರ್ ಇರಬೇಕು, ಮೇಲ್ಗಡೆ ಸ್ಟೀಲ್ ಇರ್ಲಿ, ಅಲ್ಯೂಮಿನಿಯಂ ಇರ್ಲಿ, ಓಕೆ, ನೀವನ್ ಓಕೆ. ಸಣ್ಣ ಉರಿ ಇಡಬೇಕು. 200 ಗ್ರಾಮ್ ಎಳ್ಳೆಣ್ಣೆ ಹಾಕಿ ಅದಕ್ಕೆ ಏನ್ ಮಾಡ್ಬೇಕು, 4 ವಿಳ್ಯದೆಲೆ 4 ಹಾಕ್ಬೇಕು. ಎಣ್ಣೆ ಕುದಿಬೇಕಾದ್ರೆ ಸ್ವಲ್ಪ ಕುದಿ ಬರ್ತಾ ಇದೆ ಅಂದಾಗ 4 ವಿಳ್ಯದೆಲೆ ಕಟ್ ಮಾಡಿ ಹಾಕ್ಬೇಕು. ಆಮೇಲೆ ಪಚ್ಚ ಕರ್ಪೂರ ಒಂದು 2 ಗ್ರಾಮ್, ಅದು ನೋಡ್ಕೊಬೇಕು, ಜಾಸ್ತಿ ಹಾಕೋಬಾರ್ದು. ಪಚ್ಚ ಕರ್ಪೂರ 2 ಗ್ರಾಮು, ಮತ್ತೆ ಇಂಗು ಒಂದು 2 ಗ್ರಾಮ್ ಹಿಂಗು. ಆಮೇಲೆ ನೀಲಗಿರಿ ಎಣ್ಣೆ, ಎಲ್ಲ ಗಂಧಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ನೀಲಗಿರಿ ಎಣ್ಣೆ. ಅದನ್ನ ನೀಲಗಿರಿ ಎಣ್ಣೆ ಅದು ಒಂದು 5 ml ನೀಲಗಿರಿ ಎಣ್ಣೆ. ಆಮೇಲೆ ಕರಿಬೇವು ಒಂದ್ ಸ್ವಲ್ಪ, ನಾಟಿ ಕರಿಬೇವೆ ಆಗ್ಬೇಕು ಸ್ವಲ್ಪ. ಮತ್ತೆ ಬೇವಿನ ಎಲೆ ತಗೊಬಂದ್ಬಿಟ್ಟು ತೊಳೆದ್ಬಿಟ್ಟು ಸ್ವಲ್ಪ ಹಿಂಗೆ ಒರೆಸ್ಬಿಟ್ಟು, ಡೈರೆಕ್ಟ್ ಎಣ್ಣೆಗೆ ಹಾಕಿದ್ರೆ ಸಿಡಿಯುತ್ತೆ ನೀರಿದ್ರೆ, ಅದನ್ನ ಒಂದ್ ಸ್ವಲ್ಪ ಒರೆಸ್ಬಿಟ್ಟು ಒಂದ್ ಬಿಳಿ ಬಟ್ಟೆಯಲ್ಲಿ ಸ್ವಲ್ಪ ಬೇವಿನ ಎಲೆ, ಮತ್ತೆ ಬಜೆ ಬೇರು ಅಂತೇಳಿ ಬರುತ್ತೆ, ಇಷ್ಟಿಷ್ಟು ಉದ್ದ ಇರುತ್ತೆ ಬಜೆ ಬೇರು ಅಂತೇಳಿ. ಆ ಬಜೆ ಬೇರ್ನ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಬಿಟ್ಟು ಅದು ಒಂದು 2-3 ತುಂಡು ಬಜೆ ಬೇರು, ಮತ್ತೆ ಅರಿಶಿಣದ ಕೊಂಬು. ಅರಿಶಿಣ ನಮ್ಗೆ ಬಹಳ ಅನುಕೂಲ ಮಾಡುತ್ತೆ. ಒಂದು ಗಾಯ ಆದಾಗ ಒಂದ್ ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ರೆ ಒಳ್ಳೆ ವಾಸಿ ಆಗುತ್ತೆ. ಈ ತರ ಅರಿಶಿಣ ಕೊಂಬನ್ನ ನಾವು ಸ್ವಲ್ಪ ಕಟ್ ಮಾಡ್ಬಿಟ್ಟು ಹಾಕ್ಬಿಟ್ಟು, ಏನಿಲ್ಲ ಅಂತಂದ್ರೂ ಒಂದ್ 10-15 ನಿಮಿಷ ಸಣ್ಣ ಉರಿ ಪ್ರಮಾಣದಲ್ಲಿ ಕುದಿಸ್ಬೇಕು. ಕುದಿಸಿದಾಗ ಇವಾಗ ನಾವ್ ಏನಿದೆ ಎಲ್ಲ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ, ಅದ್ರಿಂದ ಅಂಶ ಎಲ್ಲ ಎಣ್ಣೆಗೆ ಬರ್ಬೇಕು.
ಎಣ್ಣೆಗೆ ಬಂದಾಗ ಆ ಎಣ್ಣೆ ಕುದ್ದು ನಾವು 200 ml ಹಾಕಿದ್ರೆ ಅದು ಒಂದು 120 ml ಆಗುತ್ತೆ. ಎಲ್ಲ ನಾಟಿ ಮೆಡಿಸಿನ್ ಅದ್ರಲ್ಲಿ ಬರುತ್ತೆ, ಸಸ್ಯದೆಲ್ಲ ಬರುತ್ತೆ. ಬಂದಾದ್ಮೇಲೆ ಅದು ತಣ್ಣಗಾದ್ಮೇಲೆ ಒಂದು ಬಾಟ್ಲಿಗೆ ಅವರು ಸೋರ್ಸ್ಕೊಂಡು ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹಿಂಡಿ ಸೋರ್ಸ್ಕೊಂಡು ಇಟ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ನೋವಿದ್ಯೋ ಅಲ್ಲಿ ಹಾಕ್ಬಿಟ್ಟಿಂದೇನೆ ಅವರು ಮಸಾಜ್ ಮಾಡ್ತಾ ಬಂದ್ರೆ ಅವ್ರಿಗೆ ಮಂಡಿ ನೋವು ಮಂಡಿಗೆ ಹಾಕ್ಬಿಟ್ಟು ಹಿಂಗೆ ಮಸಾಜ್ ಮಾಡಬೇಕು. ಈ ಕೀಲುಗಳಿಗೆ ಇಲ್ಲಿ ಎಲ್ಲ ಹಿಂಗೆ ಮಸಾಜ್, ಜಾಯಿಂಟ್ಸ್ಗೆ, ಮಂಡಿಗಳಿಗೆ, ಬೆನ್ನು ನೋವಿಗೆ ಸುಮ್ಮನೆ ಯಾವುದೋ ಒಂದು ಫಾಸ್ಟ್ ರಿಲೀಫು, ಮೂನು, ಇನ್ನೊಂದು ಮತ್ತೊಂದು ಮೆಂಥೋಪ್ಲಸ್, ಅಯೋಡೆಕ್ಸ್ ಇವೆಲ್ಲ ಹಚ್ಚೋ ಬದಲು ಈ ಎಣ್ಣೆ ಮಾಡಿ ಇಟ್ಕೊಂಡು ಹಚ್ತಾ ಬನ್ನಿ. ಮಕ್ಳಿಗೂ ಮಾಡ್ಬೋದು, ವಯಸ್ಸಾಗಿರೋರ್ಗೂ ಮಾಡ್ಬೋದು, ಎಲ್ಲರಿಗೂ ಮಾಡ್ಬೋದು. ಇದು ನಿಮ್ಮ ಮನೇಲೆ ನೀವು ಮಾಡಿ ಇಟ್ಕೊಳ್ಳಿ. ಎಲ್ಲೋ ಹೋಗ್ಬಿಟ್ಟು ಮಲೆನಾಡು ಸೈಡ್ ಹೋಗ್ತೀವಿ, ಮನೆ ಹೋಗಿದ್ವಿ ಮಡಿಕೇರಿ ಸೈಡು ನೋವಿನ ಎಣ್ಣೆ ಅಂತ ಹಾಕಿದ್ರು. ಅದಿಷ್ಟುದ್ದ ಐತೆ ಬಾಟ್ಲು, 300 ರೂಪಾಯಿ ಹಾಕಿದ್ರು. ನೋವಿನ ಏನೋ ನಮ್ಗೆ ಗೊತ್ತಿಲ್ವಲ್ಲ, ನಾವು ತಂದಿಲ್ಲ, ಇಷ್ಟುದ್ದ ಇತ್ತು. ಅದಕ್ಕೆ ಸುಮ್ನೆ ಆ ಎಣ್ಣೆ ಈ ಎಣ್ಣೆ ಅಂತೆಲ್ಲ, ನಮ್ದು ಸ್ಕಿನ್ ಬಂದು ಬಹಳ ಸೆನ್ಸಿಟಿವ್ ಇರುತ್ತೆ. ಯಾವ್ದ್ಯಾವ್ದೋ ತಗೊಬಂದು ನಾವು ಹಚ್ಚಿದಾಗ ಏನಾಗುತ್ತೆ, ಅದು ಚರ್ಮನೇ ಒಂಥರ ಇದಾಗಿ ಸುಡುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಆ ಜಾಗದಲ್ಲಿ ನಾವು ಏನೇ ಒಂದು ಮಾಡಕ್ ಹೋದ್ರು ಒಂಥರ ಉರಿ ಆಗುತ್ತೆ. ಇವಾಗ ಎಕ್ಸಾಂಪಲ್ ನೋಡಿ ಸರ್, ಒಂದ್ ಮೂವ್ ಹಚ್ಚಿರ್ತೀರಾ, ಆ ಜಾಗಕ್ಕೆ ನೀವು ನೀರ್ ಹಾಕಿ, ಬಿಸಿ ನೀರ್ ಹಾಕಿ, ಚುರಿ ಅಂತೇಳಿ ಉರಿಯುತ್ತೆ. ಅಲ್ಲಿ ಚರ್ಮದ್ದು ಸ್ವಲ್ಪ ಶಕ್ತಿ ಕಳ್ಕೊಂಡಿರುತ್ತೆ. ಅದ್ರ ಬದಲು ಈ ಎಣ್ಣೆ ನಾವ್ ಹೇಳಿರೋ ರೆಮಿಡಿನ ಯೂಸ್ ಮಾಡಿ ಈ ಎಣ್ಣೆ ಹಚ್ತಾ ಬರ್ಲಿ, ಅವ್ರಿಗೆಲ್ಲಾ ನೋವುಗಳು ಕಡಿಮೆ ಆಗುತ್ತೆ, ಎಲ್ಲ ಅನುಕೂಲ ಆಗುತ್ತೆ. ತುಂಬಾ ನೋವಿದೆ ಅಂದವರು ಕಂಪಲ್ಸರಿ 21 days ಮಾಡ್ಲಿ. ಎಲ್ಲೋ ಒಂದ್ಸರಿ ಕಡಿಮೆ ಇದೆ ನೋವು, ಯಾವಾಗ ಒಂದ್ಸರಿ ಬಂದಿರುತ್ತೆ ಅಂದವರು 1 ವಾರ ಮಾಡ್ಲಿ. ಮತ್ತೆ ನೋವು ಮುಂದೆ ಅವಾಗ ಒಂದ್ಸರಿ ಕಳಕ್ ಅನ್ನುತ್ತೆ ಮಂಡಿಗಳಲ್ಲಿ ನಡಿಬೇಕಾದ್ರೆ, ಅದು ಇದು ಅಂದವರು ಅವ್ರಿಗೆ ನೋಡ್ಕೊಂಡು 1 2 days ಒನ್ಸು 3 days ಒನ್ಸು ಮಾಡ್ಕೊಂಡು ಬಿಸಿ ಸ್ನಾನ ಮಾಡ್ತಾ ಬರ್ಲಿ. ಚರ್ಮನೂ ಒಳ್ಳೆ ಕಾಂತಿ ಬರುತ್ತೆ, ಯಾವುದೂ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಯಾಕೆಂದ್ರೆ ಈ ಬೇವಿನ ಎಲೆ, ಕರಿಬೇವು, ಬಜೆಬೇರು, ಅರಿಶಿಣದ ಕೊಂಬು ಇವೆಲ್ಲ ನ್ಯಾಚುರಲ್. ಪಚ್ಚೆ ಕರ್ಪೂರ ಮತ್ತೆ ವಿಳೆದೆಲೆ ಇದೆಲ್ಲ ಒಳ್ಳೆ ಮೆಡಿಸಿನ್ ಇರುತ್ತೆ ಅದರಲ್ಲಿ, ನ್ಯಾಚುರಲ್, ಯಾವುದೂ ಸೈಡ್ ಎಫೆಕ್ಟ್ಸ್ ಇರಲ್ಲ. ಚೆನ್ನಾಗಿದೆ ಇದು. ಸೊ ಅವರೇನೆ ಮಾಡ್ಕೋಬಹುದು, ಬಟ್ ಸ್ವಲ್ಪ ಶ್ರಮ ಆಗುತ್ತೆ. ಏನು ಒಂದು ಎಲ್ಲ ನಾವು ಶೇಖರಣೆ ಮಾಡ್ಕೊಂಡ್ಬಿಟ್ಟು ಒಂದ್ 15-20 ನಿಮಿಷ ಅದಕ್ಕೋಸ್ಕರ ನಾವು ಗ್ಯಾಸ್ ಮುಂದೆ ನಿಂತ್ಕೊಂಡು ಏನೇನೋ ಅಡಿಗೆ ಮಾಡ್ತೀವಂತೆ, ಅದಕ್ಕೋಸ್ಕರ ಒಂದ್ 10-15 ನಿಮಿಷ ನಾವು ನಿಂತ್ಕೊಂಡು ಎಲ್ಲಾ ತಗೊಬಂದು ಇಟ್ಕೊಂಡ್ಬಿಟ್ಟು ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ನಾವು ಮಾಡ್ಕೋಬಹುದಲ್ವಾ. ಸೊ ಇದು ಏಜ್ ಆಗಿರೋರಿಗೆ ಸ್ವಲ್ಪ ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾರಿಗೆ ಪೇನ್ ಜಾಸ್ತಿ ಇದೆ, ಮಂಡಿ ಮೊಣಕಾಲು ನೋವು, ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಕಾಲೆಲ್ಲ ಇಷ್ಟಿಷ್ಟಪ್ಪ ಸಂಧಿವಾತ ಆಗಿ ಊದ್ಕೊಂಡಿರುತ್ತೆ, ಅವ್ರಿಗೆ ನಿಲ್ಲಿಸ್ಬೇಕು, ಮಲಗಿಸ್ಬಾರ್ದು ಯಾವುದೇ ಕಾರಣಕ್ಕೂ. ನಿಲ್ಸ್ಬಿಟ್ಟು ಕೆಳಗಿಂದ ಮೇಲಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ, ಮೇಲಿಂದ ಕೆಳಗೆ ಹಿಂಗ್ ಇಳಿಸ್ಬೇಕು. ಫಸ್ಟ್ ಜೋರಾಗಿ ಎಳಿದ್ರೆ ಅವ್ರಿಗೆ ನೋವು ಸ್ಟಾರ್ಟ್ ಆಗುತ್ತೆ, ಜೋರಾಗಿ ಎಳಿಬಾರ್ದು. ಫಸ್ಟ್ ಹಿಂಗ್ ಎಣ್ಣೆ ಹಚ್ಬಿಟ್ಟು ಮೆತ್ತಗೆ ಎಳಿತಾ ಬರ್ಬೇಕು. ಅವಾಗ ಮಾಂಸಖಂಡಗಳೆಲ್ಲ ನರಗಳೆಲ್ಲ ಫ್ರೀ ಆಗ್ತಾ ಬರ್ತವೆ. ಆಮೇಲೆ ನಿಧಾನಕ್ಕೆ ಮಾಡ್ತಾ ಇದ್ದಾಗ ಅವ್ರಿಗೆ ನೋವಾಗಲ್ಲ, ಫ್ರೀ ಆಗುತ್ತೆ, ಫುಲ್ ಫ್ರೀ ಆಗುತ್ತೆ. ಆಮೇಲೆ ನಾಲೆಡ್ಜ್ ಇರಬೇಕು, ಇಲ್ಲ ಸುಮ್ಮನೆ ರಫ್ ಅಂಡ್ ಟಫ್ ಆಗಿ ತಿಕ್ಕಿದ್ರು ಅದು ಕಾಲ್ಗೆ ಪೇಯ್ನ್ ಆಗುತ್ತೆ. ಹೌದು, ಪೇಯ್ನ್ ಆಗುತ್ತೆ. ಸೂಪರ್. ಸೊ ವೀಕ್ಷಕರೇ, ಇದು ತುಂಬ ಒಳ್ಳೆ ವಿಚಾರ. ಸಾಕಷ್ಟು ಜನಕ್ಕೆ ಮಂಡಿ ಮೊಣಕಾಲು ನೋವುಗಳು ಮತ್ತು ಸಂಧಿವಾತಗಳು ಇವೆಲ್ಲ ಪೇಯ್ನ್ಗಳು ಜಾಸ್ತಿ ಇದೆ. ಸೊ ಅಂಥವ್ರಿಗೆ ಈ ಒಂದು ಆಯಿಲು ಅದು ನಾವೇ ಮಾಡ್ಕೊಳ್ಳೋ ಥರದ್ದು ಟಿಪ್ಸು. ಸೊ ಇದನ್ನು ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇರುತ್ತೆ. ಇದನ್ನು ಸಾಧ್ಯವಾದರೆ ಮಾಡ್ಕೊಳ್ಳಿ, ತೊಂದರೆಯಲ್ಲಿರೋರು. ಅದರ ರಿಸಲ್ಟು ಏನಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟ್ ಇದೇ ಥರದ್ದು ಇನ್ನೂ ಬೇರೆ ವಿಚಾರಗಳನ್ನ ಕಾವ್ಯವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.